MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ಗೆ ಶಾಕ್ ಕೊಟ್ಟ ಪಂಜಾಬ್ ತಂಡ. ಇಂದು ಆರ್ಸಿಬಿ ಮತ್ತು ಲಕ್ನೋ ಮಧ್ಯೆ ಮಹತ್ವದ ಪಂದ್ಯ. ಆರ್ಸಿಬಿ ಸೇರಿದ 80 ಸಿಕ್ಸರ್ಗಳ ಧೀರ. ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ನಲ್ಲಿ. ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ 11 ತಂಡ ಗೆದ್ದು ಬೀಗಿದೆ. ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ 20 ಓವರ್ಗಳಲ್ಲಿ 187 ರನ್ ಗಳಿಸಿದ್ರು. ಗುರಿ ಬೆನ್ನತ್ತಿದ ಪಂಜಾಬ್ ತಂಡ ಕೇವಲ 18ನೇ ಓವರ್ನಲ್ಲೇ ಗುರಿ ಮುಟ್ಟಿದ್ರು. ಇವತ್ತು ಆರ್ಸಿಬಿ ಮತ್ತು ಲಕ್ನೋ ತಂಡಗಳ ನಡುವೆ ಪಂದ್ಯ ನಡೆಯಲಿದೆ. ಲಕ್ನೋ ಅಂಗಳದಲ್ಲಿ ಪಂದ್ಯ ನಡೀತಾ ಇದ್ದು, ಈ ಪಂದ್ಯದ ಗೆಲುವು ಬೆಂಗಳೂರು ತಂಡಕ್ಕೆ ಬಹುಮುಖ್ಯವಾಗಿದೆ. ಅತ್ತ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿರುವ ಲಕ್ನೋ ತಂಡ ತವರಿನಲ್ಲಿ ಪಂದ್ಯ ಗೆದ್ದು ಟೂರ್ನಿ ಅಂತ್ಯಗೊಳಿಸುವ ಪ್ಲಾನ್ ಮಾಡಿದೆ. ಇನ್ಸ್ಟಾಗ್ರಾಂನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿರುವ ತಂಡವಾಗಿ ಆರ್ಸಿಬಿ ಚರಿತ್ರೆ ಸೃಷ್ಟಿಸಿದೆ. ಇದರೊಂದಿಗೆ 5 ಬಾರಿ ಚಾಂಪಿಯನ್ಸ್ ತಂಡಗಳಾದ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳನ್ನು ಹಿಂದಿಕ್ಕಿದೆ. ಕೊಹ್ಲಿಯ ಜನಪ್ರಿಯತೆಯು ತಂಡದ ಫಾಲೋವರ್ಸ್ಗಳ ಹೆಚ್ಚಳಕ್ಕೂ ಕಾರಣವಾಗಿದೆ. ಬೆಥೆಲ್ ಬದಲಿಗೆ ಆರ್ಸಿಬಿಗೆ ಬದಲಿ ಆಟಗಾರನಾಗಿ 80 ಸಿಕ್ಸರ್ಗಳ ವೀರನಿಗೆ ತಂಡ ಮಣೆ ಹಾಕಿದೆ. ನ್ಯೂಜಿಲೆಂಡ್ ಟಿ20 ಸ್ಪೆಷಲಿಸ್ಟ್ ಟಿಮ್ ಸೈಫರ್ಟ್ರನ್ನ ತಂಡ ಸ್ವಾಗತಿಸಿದೆ. 66 ಟಿ20 ಪಂದ್ಯಗಳನ್ನು ಆಡಿರುವ ಸೈಫರ್ಟ್ 142.86 ಸ್ಟ್ರೈಕ್ ರೇಟ್ನಲ್ಲಿ 1540 ರನ್ ಗಳಿಸಿದ್ದಾರೆ. ಆಸ್ಟ್ರೇಲಿಯಾದ ವೇಗಿ ಜೋಶ್ ಹೇಜಲ್ವುಡ್ ಮತ್ತೆ ಆರ್ಸಿಬಿ ಕ್ಯಾಂಪ್ ಸೇರಿಕೊಂಡಿದ್ದಾರೆ. ಇದರಿಂದ ಆರ್ಸಿಬಿ ತಂಡಕ್ಕೆ ಆನೆ ಬಲ ಬಂದಂತಾಗಿದೆ. ಭಾರತ ಪಾಕ್ ನಡುವೆ ಬಿಕ್ಕಟ್ಟು ಸಂಭವಿಸಿ ಕೆಲ ದಿನ ಐಪಿಎಲ್ಗೆ ಬ್ರೇಕ್ ನೀಡಲಾಗಿತ್ತು. ಇದೇ ವೇಳೆ ಜೋಶ್ ತವರಿಗೆ ವಾಪಸ್ ಹೋಗಿದ್ದರು. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.